ಬೊಬ್ಬೆ ಎಲ್ಲ ಏನಾಯ್ತು? ಎಲ್ಲ ಇಷ್ಟಿದಪ್ಪ ಬೊಬ್ಬೆಗಳು ಬಂದ್ಬಿಟ್ಟಿತ್ತು. ಯಾವ ರಾಮ ನಿಮ್ದು? ಜಯ ಒಂದು 5 ವರ್ಷದಿಂದ ನಾನು ಆಡ್ಬಿಟ್ಟಿದ್ದೀನಿ. 10 ಸಲ ಬಂದಿದ್ದೀನಿ. ಯಾವ ಊರು? ಬೆಂಗಳೂರು. ಅರ್ಜೆಂಟ್ ಹೋಗ್ತೀವಿ ಮತ್ತೆ ಆದ್ಮೇಲೆ ಯಾವ ಊರು? ಬೆಂಗಳೂರು HMT ಲೇಔಟ್. ಮೊನ್ನೆ ನಮ್ಮ ಯಜಮಾನ್ರು ಬಂದಿದ್ದು ಹೋದ ವಾರ. HMT ಲೇಔಟ್ ಅಂತ ಇಲ್ಲಿ ಎಂದ ಮೇಲೆ ಮೇನ್ ರೋಡ್ ಅಬ್ಬಿಗೆರೆ. HMT ಲೇಔಟ್ ಅಂದರೆ ಅಳಗಾಡಿ ಸರ್ಕಲ್ ಬರುತ್ತೆ. ನಾನು ಅಲ್ಲೇ ಇದ್ದಿದ್ದೆ ಕೇಳಿ. ಅಬ್ಬಿಗೆರೆ ಇದೆ ನನ್ನ ಫ್ರೆಂಡ್. ನಾನು ಡ್ರೈವರೇ, ಕಾಲ್ ಸೆಂಟರ್ ಗಾಡಿ ಡ್ರೈವರು, ಆಟೋ ಡ್ರೈವರು ಎಲ್ಲ ಎಲ್ಲಿ ನೋಡಿದ್ದೀನಿ, ಎಲ್ಲ ಅನುಭವಿಸಿದ್ದೀನಿ ನಾನು. ಚೆನ್ನಾಗಿದೆಯಕ್ಕ? ಮೈಗೊಂದು ಅಂತರ ಹಾಕಿ ತೇರ್ದಾಗ ಸ್ನಾನ ಮಾಡಿ ಸರಿಯಾಗುತ್ತಂತ. ಒಂದ್ಸರಿ ಎಲ್ಲ ನೆಗೆ ಇಟ್ಟು ಒಂದು 2 ನಿಮಿಷ ನಿಮ್ಮ ಮದುವೆಯಾಗಿ 4 ವರ್ಷ ಆಯ್ತು. ನಮ್ದು ಲವ್ ಮ್ಯಾರೇಜ್ ಆಗಿತ್ತು. ಮದುವೆ ಆಗಿತ್ತು. ಇಲ್ಲ ಸರ್, ಮಾಯ್ಕೊಂಡದವರಿಗೆ ಮಾಯ್ಕೊಂಡ ಎಲ್ಲಿ ದಾವಣಗೆರೆ ಹತ್ರ ಅಲ್ಲಿ ಆಗಿತ್ತು. 4 ವರ್ಷ ಫುಲ್ಲು ಡ್ರಿಂಕ್ಸ್ ಮಾಡಕ್ ಕಲ್ತಿದ್ದೆ ನಾನು. ಅಕ್ಕ ಡ್ರಿಂಕ್ಸ್ ಅಂದ್ರೆ ಹೆವಿ ಡ್ರಿಂಕ್ಸ್. ಹಿಂದ್ಯಾವರು? ನಂದು ಕೊಡಗಿಕೆರೆ, ಇಲ್ಲೇ ಬುಕ್ಕಮುದಿ ಹತ್ರ. ನಾನು ಇಲ್ಲಿ ಬರ್ಬೇಕು ಅಂದ್ರೆ ಅವತ್ತು ಡ್ರಿಂಕ್ಸ್ ಮಾಡಿದ್ದೆ. ಆದ್ರೆ ಇವತ್ತೇ ಲಾಸ್ಟ್ ಫಸ್ಟ್ ಅಂತೇಳಿ ಡ್ರಿಂಕ್ಸ್ ಮಾಡ್ಕೊಂಡು ಹೋಗಿ ಇಲ್ಲಿ ಬೇಡ್ಕೊಂಡು ಹೋಗಿದ್ವಿ. ಇವ್ರು ಬಂದಿದ್ದಿಲ್ಲ, ಊರಿಗೆ ಹೋಗಿದ್ಲು, ತೋರ್ಮನೆಗಿದ್ಲು. ಅವತ್ತು ಬೇಡ್ಕೊಂಡು ನಾನು ಅವತ್ತು ಡ್ರಿಂಕ್ಸ್ ಕುಡಿಯೋದು ಬಿಟ್ಟು ಇವತ್ತವರೆಗೂ ಮುಟ್ಟಿಲ್ಲ. ಆಮೇಲೆ ಬಸ್ಸಿನ ಜಾಬ್ ಆಯ್ತು ನನಗೆ, KSRTC ಬಸ್ಸಿಂದ ಎಕ್ಸಾಮ್ ಪಾಸ್ ಆಯ್ತು. ಇಲ್ಲಿ ಬೇಡ್ಕೊಂಡು ಬಂದು ಇವಳು ಬಂದು ಚೆನ್ನಾಗದೀವಿ. ಮತ್ತೆ ಬಂದು ಈಗ ಕರ್ಕೊಂಡ್ಬಂಡಾಗ ಸಂತೋಷ ಅಂತ. ಇದು ಕ್ಲಾಸ್ ಹೊಡಿತಿರೋದು ನಿನ್ ಕೆಲಸ ಇದಕ್ಕೆ ಬಂದು ಇದಕ್ಕಲ್ಲ, ನೀನಾಗಿ ಬಿಟ್ಟಿದ್ದು. ಬಂದು ಬೇಡ್ಕೊಂಡು ಹೋದ್ಮೇಲೆ ಅವತ್ತಿಂದ ಇವತ್ತಿನವರೆಗೂ ಅದ್ರ ಸುದ್ದಿ ಹೋಗಿಲ್ಲ. ಏನ್ ಹೊಡಿತೀನಿ ಅಣ್ಣ ಏನ್ ಹೊಡಿತೀನಿ? ಬಹಳ ಒಳ್ಳೆ ಹುಡುಗ. ಇದೇ ಕಂಟಿನ್ಯೂ ಮಾಡ್ಕೊಂಡ ಇನ್ನೊಂದು ನಿನ್ನ ಉತ್ತಮ ಸ್ಥಾನಕ್ಕೆ ಹೋಗ್ಲಿ. ಮಕ್ಕಳು ಎಷ್ಟಿದೆ ತಂಗಿ? ಒಂದು ಗಂಡು ಒಂದು ಹೆಣ್ಣು. ಸುಖವಾಗಿ ಸಂಸಾರ ಮಾಡಿಕೊಂಡ ತಂಗಿ. ಅಣ್ಣನವ ಖುಷಿ ಪಡ್ತೀವಿ ತಂಗಿ. ತಮ್ಮ ನಿನ್ನ ಬಗ್ಗೆ ಹೆಮ್ಮೆ ಸಿಕ್ಕಲ್ಲ ನಂಗೆ. ಯಾಕಂದ್ರೆ ಸ್ವಯಂ ಪ್ರೇರಿತ ನಾವು ಬುದ್ಧಿ ಕಲಿಯೋದಿದ್ದಲ್ಲ ದೊಡ್ಡದು. ಈಗ ನಾನು ಡ್ರೈವರ್ ಕಂದ ಗೊತ್ತಾ ನಿಂಗೆ? ಅಜ್ಜಂಪುರ್ಲೆಲ್ಲ ಡ್ರೈವರ್, ಶಿವನಿ ಆಲ್ಟಿಂಗ್ ಗಾಡಿಗೆಲ್ಲ ಕ್ಲೀನರ್ ನಾನು. ಆಂಜನೇಯ ಬಸ್ಸಲ್ಲೆಲ್ಲ ಆಂಜನೇಯ ಬಸ್ಸಲ್ಲಿ ಡ್ರೈವರ್ ನಾನು, ಶಿವನಿ ಆಲ್ಟಿಂಗ್ ಗಾಡಿಗೆಲ್ಲ ಕ್ಲೀನರ್ ನಾನು. ಬಟ್ ಕುಡಿಯೋದು ನಾವು ಕಲ್ತ್ಕೋಬಹುದು. ಎಲ್ಲ ಡ್ರೈವರ್ ಕುಡಿಬೋದು. ಲಾರಿ ಡ್ರೈವರ್ ನಾನು. ರವಿ ಅಂತಿದ್ದ ನೋಡಿ ನಿಮ್ಮ 100 ಗಾಡಿ ಓಡಿಸ್ತಾ ಅಜ್ಜಂಪುರದಲ್ಲ. ನಾವೆಲ್ಲ ಅವನು ಸ್ವಂತ ರೆಡಿ ಮಾಡಿದ್ದೀನಿ ನಾನು. ಕುಡಿಯೋ ಚಟ ನಾವು ಮಾಡ್ಕೊಂಡು ಡಿಪೆಂಡ್. ಡ್ರೈವರ್ ಕುಡಿಯಬೇಕು ಅಂತಾರೆ. ನಾನು ದುರ್ಗಮ್ಮನ ಸತ್ತ ಒಂದು ಕುಡಿಯಲ್ಲ. ನಮ್ಮ ಬುದ್ಧಿ ಮೇಲೆ ಡಿಪೆಂಡ್. ಒಬ್ಬನೇ ಅಲ್ಲ, ಒಂದು 10 ಜನ ಇದ್ದೀವಿ ನಾವು ಚಿಕ್ಕಮೂರಾಗೆ. 8 ಜನ ಹಿಂದೂ ಇಬ್ಬರು ಮುಸ್ಲಿಂ ಸರ್. ನಾವು ಒಬ್ಬರು ಹ್ಯಾಬಿಟ್ ಮಾಡೋದು. ಒಬ್ಬಂದೇ ಅಂತ ದೊಡ್ಡ ಅಂತ. ಇಲ್ಲಿ ಕೆಂಚಾಪುರದ ಒಬ್ಬ ಇದ್ದಾನೆ ಮೋಹನ ಅಂತ, ಸುರಿಯ ಕೂಡ ಅವನು ಕೂಡ ಬಿಡಿಸಿದ್ ನಾನು. ಮನ್ಸಿಗಿನ ದೊಡ್ಡದು ಇನ್ನೊಂದಿಲ್ಲ. ತಮ್ಮ ಒಂದ್ಸರಿ ಸಂತೋ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನ್ಸುತ್ತಾನೆ. ಕರೆಕ್ಟಾ? ಈಗ ಹೇಳ ಬೆಳಿಗ್ಗೆ ಸ್ವಾಮಿಯವ್ರ ಬೈ ಯಾವ ಋತು? ಇಲ್ಲಿ ಚಿಕ್ಕಮಗಳೂರು, ಇಲ್ಲಿ ಸೊಲ್ಲಾಪುರ, ಅವರು ದುರ್ಗ. ಹೇಳ್ತಿದ್ಲು ಮತ್ತೆ ಬರೀ ಫೋನ್ ನೋಡಿ ಹೇಳಕ್ಕೆ ನಾನು ಕೈ ಮುಕ್ಕೊಂಡಿದ್ದೀನಿ. ಐತೆ ಅಂತ ಹೇಳಿದಾರೆ. ನಾನು ಅದಕ್ಕೆ ಎದುರಲ್ಲ, ಆಲ್ಟಾಗ ಹೋಲಾಗಿತ್ತು ಅಂತ ಹೇಳಿದಾರೆ. ಆದ್ರೆ ಎದುರಲ್ಲ. ಚೆನ್ನಾಗಿದೆಯಾ? ಮಾಡು. ಸರ್ವ ಆರೋಗ್ಯ ಸಿದ್ಧಿರಸ್ತು ತಂಗಿ. ಸಾವು ನೋವು ದೇವ್ರ ಕೈಲಿರೋದು, ಮನುಷ್ಯ ಕೈಲಿ ನಮ್ಮ ಕೈಲಿಂದ. ನಾವು ಗುರುಗಳು ಅಲ್ಲ. ನಾವು ಒಂದ್ 2 ಮಾತು ಬುದ್ಧಿ ಹೇಳ್ಬೋದು. ಈಗ ಇಬ್ಬರಿಗೆ ಹೇಳ್ದೆ, ಈಗ ಕಾಲು ನೋವು ಹೇಳ್ದೆ, ಬೆಳಗ್ಗೆ ಜೀವನ ಕೇಳಲ್ಲ. ನಾವು ಸತಾಗ್ತಾರೆ ಅಂದ್ರೆ ಒಮ್ಮೆ ಕೂತಿರೋ ನಮ್ಮಮ್ಮಂಗೆ ಕ್ಯಾನ್ಸರ್ ಗಡ್ಡೆ ಆಪರೇಷನ್ ಆಗಿತ್ತು. ಇದೇ ನನ್ನ ಫ್ರೆಂಡು ಬೇಡ್ಕೆ ನೀನು 100 ಭಾಗ ಕೊಡಲ್ಲ, ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಈಗ ನಮ್ಮಮ್ಮ ಎಷ್ಟು ಕೆಲಸ ಮಾಡ್ತೈತಿ, ಎಷ್ಟು ಇದಾಗೈತಿ. ಯಾವ್ರಾಗೈತೆ ನಮ್ಮ ಸಿರಿಗೆರೆ ಕ್ರಾಸು. ಇದನ್ನ ಅಮ್ಮ ಕೊಟ್ಟು ನಾನು ಕೊಟ್ಟೇನೆ. ಕೊಟ್ಟು ಅಲ್ಲ ಅಮ್ಮ ಚೆನ್ನಾಗಿರ್ಲಲ್ವಾ? ಸರಿ ನಮ್ದಾಗಿ ಹೇಳ್ಬೋದು. ಗುರುಗಳ ಅನ್ನ ಚೆನ್ನಾಗೈತೆಗ? ಮಾವ ಜಯ ಕೊಟ್ಟಿದ್ಯಾ? ಹೇಳ್ಕೊಡೋ ಮಕ್ಕಳವೇ ಮುಂದಕ್ಕೆ ಬೇಕಾಗತ್ತೆ. ಇನ್ನು ಮಕ್ಕಳು ಇನ್ನೊಂದು 10 ವರ್ಷದ ಮಾತು ಅವು ಏನು ಎಂತ ಈಗ ಬರುತ್ತೆ ಯಾರಿಗೂ ಗೊತ್ತು. 10 ವರ್ಷ ಮಕ್ಕಳು ಈಗ 5 ವರ್ಷಕ್ಕೆ ತಿಂದ ಇರಲ್ಲ. ಮೊಬೈಲ್, ಈಗ ಫೇಸ್ಬುಕ್, ಈಗ ಯೂಟ್ಯೂಬ್, ಈಗ ಕರೆಕ್ಟವ? ಯಾವೀಗ ಚೇಂಜ್ ಆಗ್ತೀಯಾ? ನಿನ್ನ ಕಾಲ ಚೇಂಜ್ ಆಗ್ತಲ್ಲ. 2 ಮುತ್ತು ಕೊಟ್ಟಿರ್ತೀನಿ, ವಾಪಸ್ ಕೊಡ್ಬೇಕು. ದೊಡ್ಡದಾಗುತ್ತೆ ಬೇಡ ಅಂತ ಹೇಳ.
ಮಗು ಸಾರ ಕೊಟ್ಟಿದ್ದೇವ್ರ ಹುಷಾರು ಮಕ್ಕಳೇ ಹುಷಾರು ಮಕ್ಕಳು ಕುತ್ಕೊಂಡ್ರೆ ಜನ ಬಿಟ್ಟು ಮುಂದೆ ಗಾಳಿ ಮಾಡಿ ಹೋಗಲಿ ತಂಗಿ ಮಧ್ಯಾಹ್ನ ಒಂದು ಸ್ವಲ್ಪ ಇರುತ್ತೆ. ಮಧ್ಯಾಹ್ನ ಊಟ ಇಲ್ಲಿ ಸ್ಥಳಕ್ಕೆ ಬಂದ ಊಟ ಮಾಡಿದಾಗ ಇಷ್ಟಕ್ಕಾದ್ರೂ ಅಂತ್ಯ ಏನಿಲ್ಲ, ಆಗಿಲ್ಲ. ಈಗ ಒಂದು ತೀರ್ಥ ಕುಡಿಸಿ ಮತ್ತೆ ವಾಂತಿ ಆಗಲ್ಲ. ಆಗಿಲ್ಲ. ಈಗ ತೀರ್ಥ ಕುಡಿತೀವಿ, ವಾಂತಿ ಆಗಿಲ್ಲ. ಮತ್ತೆ ವಾಂತಿ ಆಗಲ್ಲ. ನಾನು ಹೇಳಿದ್ ಮಾಡು. ದೇವ್ರು ನಿಂಗೆ ಆಶೀರ್ವಾದ ಕೊಡಲಿ. ಆಮೇಲೆ ಯಾವ್ದಾರ ಮಕ್ಕಳು ಏನು ಆತ ಪುಸ್ತಕ ಅಂತ ಏನು ಬೇಕಾದ್ರೆ ಮಾಡಬೇಡಿ. ನೋಡಲ್ಲಿ ನಡೀತಿರಲಿಲ್ಲ ಅವಳು ಬಾಮೇಲೆ ನಾನು ಬಾಮೇಲೆ ತಂದೆ ನಾನು ನಡೆಯೋಕ್ಕಾಗ್ತಾಳೆ ಹಿಂಗೆ ನೋಡಿ ನಾನು ನಡೀತಾ ಬರ್ತಾರಂತೆ. ಅಪ್ಪ ಹೆಂಗನ್ಸುತ್ತೆ ಮೈಂಡ್? ಮೈಂಡ್ ಹೆಂಗನ್ಸುತ್ತೆ ಕೇಳಿದೆ ನಾನು. ಮೈಂಡ್ ಫ್ರೆಶ್ ಆಗಿದೆಯಾ? ಮೊದಲು ತಲೆಯಲ್ಲಿ ಒಳಬಿಡು. ನೀನು ಹೇಳ್ಬಿಡ್ತಿಲ್ಲ ಅಲ್ಲ ಹಿಂಗಾಯ್ತು. ಓಯ್ ಕೈ ಆಡಲ್ಲ ನಂದಿದ್ದು ಬೈಕ ಬೇಡ. ಇಷ್ಟೇ ಕೈ ಆಡೋದು. ಯಾವನಾರ ಕೇಳಿ ಹಿಂದಕ್ಕೆ ಹೋಗಲ್ಲ ಕೈ. ನಾಳೆ ಟೈಮ್ ಬರ್ತಾನ ದುರ್ಗಮ್ಮನ ಇಷ್ಟೇ ಹೋಗೋದು. ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗಲ್ಲ. ಹೋಗ್ತಾನ ಹಿಂದಕ್ಕೆ ಹೋಗಲ್ಲ. ಇದೇ ಕಾಲ ದೇವ್ಕೊಂಡಿರೋದು ನಾನು ಕೇಳು. ಇದೇ ಕಾಲ ದೇವ್ರ ಕುಡಿದು ಇದೇ ಕಾಲ ಕಷ್ಟಪಟ್ಟಿರೋದು ನಾನು. ಇಷ್ಟೇ ಕೈ ಹೋಗೋದು. ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗಲ್ಲ. ನೀನು ಏನೇ ಮಾಡಿ ಹೋಗಲ್ಲ. ಹಿಂಗೆ ಹೋಗೋಕೆ ಭಾಳ ಕಷ್ಟ ಹೋಗಿ. ಇದ್ರೆ ಡ್ರೈವ್ ಮಾಡ್ಕೊಂಡು ಡ್ರೈವರ್ ಯಾರತ್ತಮ್ಮ ಸಾಕಾ? ಗಡ್ಡಲ್ಲಿ ಏನಾಯ್ತು ಅಂದ್ರೆ ಏನೋ ಮಾಡ್ತೀನಿ. ತಲೆಯಲ್ಲಿ ಹುಳ ಬಿಡ್ಕೊಂಡು ಬಿಟ್ಟು ಸರಿ ಆಗುತ್ತೆ. ಹುಳ ಬಿಡ್ಕೊಂಡು ಬರಬೇಡಿ ಅಂತಕ್ಕೆ. ಹಾಂ ಕೊರೋನಾದೆಲ್ಲ ಸಾಕಿದ್ದೀನಿ ನಾನು ಜನಗಳು ಇಲ್ಲೇ. ಅವನು ಕೊರೋನಾ ಬಂದಿಲ್ಲ ನನಗೆ. ಏನು ಸಾಹೇಬ್ರೆ ಸೊಂಟ ಬಂದಿತ್ತು. ಸೊಂಟ ಎಲ್ಲ ಸೊಂಟ ನಮಗೆ ಅಲ್ಲೇ ಕಾಲೇ ಬಂದಿತ್ತಂತೆ. ಸತ್ತೋಗ್ಬಿಟ್ಟು ಒಳಗಡೆ ಆಚಾರ ಕಿಡ್ನಿ ಸಲ ಬದುಕ್ತಾರೆ ಸಾಯ್ತಾರೆ. ಅಮ್ಮ ಫೋಟೋ ಹಾಕೊಂಡ್ರಲ್ಲ ಭಕ್ತರಲ್ಲ ಬಂದಾರಲ್ಲ ಭಕ್ತರಲ್ಲ ಕಣ ಮಾಡ್ಬೇಕು. ಮೈ ಬೇಸ್ ಹೊಡಿಬೇಕು. ನೋಡಲ್ಲಿ ಬರವಿಲ್ಲ ಮಾವ ಅಂತ ಅವಳನ್ನ ಬಿಟ್ಟು ಬಾಯಲಿ ಫಸ್ಟ್ ಬಂದ ಏನಾಯ್ತು ನಿಂಗೆ? ತುಂಬಾ ನೋಡ್ತಿದ್ದು ಓಡಾಡಕ್ ಆಗ್ತಿರ್ಲಿಲ್ಲ. ಈಗ ಇಲ್ಲಿ ಬಂದು ಗುರುಗಳು ಏನ್ ಮಾಡಿರು? ಗುರುಗಳು ಏನ್ ಮಾಡಿರು ಕೇಳತ್ತ? ನೀರ್ ಹಾಕಿ ಬೈದ್ರು. ಹೇಳು ನೀರಾಕಿ ಬೈದ್ರು ಅಂತ. ಬೈದ್ರು ಅಂತ ಹೇಳ. ಬೈತು ಸತ್ತಿದ್ದಾನೆ ಬೈದೆ. ನೀರ್ ಹಾಕಿ ನೋಡಪ್ಪ ನೀರಾಕಿ ಬೈದಿನ ನಡೀತಾವಳು ಬಸ್ ನಡೀತಿರಲ್ಲ ಅಂತ ತಂಗಿ ಯಾರು ಮನೆಗೆ ಹುಡುಗರು ಆರ್ಕೆ ಬರ್ ನೆಂಟುಕೊಂಡಿದ್ರೆ ಬಾ ತಂಗಿ ಅಣ್ಣ ಇರ್ಕ ಕರೆಕ್ಟಾ? ಯಾವ ಯಾವನ್ಗೆ ಎದುರುಬೇಡ, ಯಾವನ್ಗೂ ಆರ್ಕೊಳಕ್ ಹೋಗ್ಬೇಡ, ತಲೆನೇ ಕಸ್ಕೊಬೇಡ, ಜೀವನ ಮಾಡ್ತಂತೆ. ಅಣ್ಣನು ತಂಗಿ ಅವರಿಗೆ ಬಾ ತಂಗಿ ಏನು ಕೇಳ್ಬೇಡ. ಕಸ ಹೊಡ್ತಾನೆ ಹೋದ್ರೆ ಎರಡು ಸೀರೆ ಕೊಡಪ್ಪಲೆ ಕರೆಕ್ಟಾ? ಚೆನ್ನಾಗಿ ಬದುಕರಿ ಚಂದ. ನೀ ಹಿಡ್ಕೊ ಬಂಗಾರ ತಂಗಿ ಹುಡ್ಕೋ. ತಲೆ ಕಸ್ಕೊಬೇಡ. ಬರೋ ಅಪ್ಪ ಅಂತ ಮಗಳೇ. ಅಪ್ಪ ಅಂತನವಾ ಇನ್ನೊಂದ್ಸರಿ ಅಪ್ಪನು ಆ ದುಡ್ಡು ಕಳ್ಕೊಬೇಡ. ದುಡ್ಡು ಕಳಲ್ಲ ಹುಡ್ಕೋ. ಇನ್ನೊಂದು ತಂಗಿ ಯಾರೋ ಬಂದು ಅವಳ ಆರಾಮಿದ್ಯಾ? ನಿಂಗೆ ಸೀರೆ ಕೊಟ್ರಾ? ನೀನು ಹಂಗೆ ದಡ್ಡ ಹೆಂಗೆ ಆಗ್ಬಾರ್ದು. ಯಾರು ಅಂತ ಗೊತ್ತಿಲ್ಲ. ಮೇಬೂಬ್ ಅಂತ ಫೋಟೋ ಹಾಕ್ತಾನೆ, ಲಿಂಗ ಇದು ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ. ನನ್ನ ಚಾನಲ್ ಓಪನ್ ಮಾಡ್ಕೊಂತಾರೆ. ಪ್ರಿಯಾ ದುರ್ಗಾ ಅಂತ ಹಾಕ್ಯಂತಾರೆ. ರೇವತಿ ರಾಮಚಂದ್ರ ಹಾಕ್ಯಂತಾರೆ. ಇನ್ನೊಬ್ರು ನಗ್ಮಾ ಮುಸ್ಲಿಮ್ಸ್ ಅವಳನ್ನ ರಾಮಂತ ಹಾಕೊಂಡ್ ಹೇಳಿ ನಗ್ಮಾ ದುರ್ಗಾ ಅಂತ ಹಾಕೊಂಡಾಳೆ. ಇನ್ನು ಹೇಳಬಾರ್ದು ಯಾರು ಹಾಕ. ಇನ್ನಾರೋ ಹೇಮಂತ್ ಗೌಡ ಅಂದ್ರೆ ಮೋಹಿತ್ ಗೌಡ ಹೇಮಂತ್ ಗೌಡ ಅಂತ ಹಾಕ್ಯಂತಾರೆ. ಇನ್ನು ರಾಣೆಬೆನ್ನೂರು ಯಾರ್ಯಾರು ಹಾಕ್ಯಂತಾರೆ. ಸುನಿಲ್ ಹಾಕ್ಯಂತಾರೆ ವಿಡಿಯೋಗಳು. ಅವರು ಪ್ರೀತಿ ನನ್ನ ಸಣ್ಣ ಇಷ್ಟೇ ಅಲ್ವಾ? ಸಂಪಾದನೆ ಮಾಡೋದು ಇಷ್ಟು ತಂಗಿ. ದೊಡ್ಡ ತುಂಬ ಅನ್ನ ಮಾಡಿ ಸಾಲ ಮಾಡಬಾರ್ದು. ಒಂದು ಸರಿ ಹೇಳ್ತೀನಿ. ನಮ್ಮ ಮನೆ ಅದು ತಂದ 5 ರೂಪಾಯಿ ಸಂಬಳ 13 ರೂಪಾಯಿ ಬ್ಯಾಂಡಿ ಸಾಕ್ತದೆ ನಮ್ಮ ಮನೆ. ಅದು ಈಗ 18 ಜನ ಇದ್ದೀವಿ ನಾವು. 8 ರೂಮ್ ಇದ್ದಾವೆ. ಬರೀ 12 ಲಕ್ಷ ನಮ್ಮ ಮನೆ. ಅದರಲ್ಲಿ ಒಂದು ಇನ್ನು ಪೇಷಂಟ್ ಕೆಲಸ ಒಂದು 40 ಜನ ಇದ್ದೀವಿ. ಕಾರುಗಳವೆ ಬೈಕ್ಗಳವೆ ಸಿಂಪಲ್ ಆಗಿರ್ಬೇಕಂತ. ನೋಡಿ 8 ಕಾರು ಅವನಿಗೆ ಒಟ್ಟು ತುಂಬ ಸಾಲ ಮಾಡಬೇಡ. ಮತ್ತೆ ಕನ್ನಡ ಮಾಡಿದ್ರೆ 5 ವರ್ಷ ಆಗೈತೆ. ಗುರುವಾಗಿದೆ. ಯಾವ ಊರದು? ನಾನು ಸ್ಟಾಫ್ ಹೆಸರು. ನಾನು ಸಿಸ್ಟರ್ ಇದ್ದೀನಿ. ಸಿಸ್ಟರ್ ಇದೆಯಾ? ಯಾವ ಊರವ? ಬೆಂಗಳೂರಲ್ಲಿ ಇರೋದು. ದಾವಣಗೆರೆ ನಮ್ಮದು. 5 ವರ್ಷ ಆಗೈತೆ. ಕೋಟಿಸಲ್ಲಿ ಕೆಲಸ ಮಾಡೋದು. ಡಾಕ್ಟ್ರನ್ನೇನು ಕರ್ಕೊಂಡೋಗಿ ಮನೆಗೆ ಅಂತ ಹೇಳ್ತಿದ್ರು. ಇಲ್ಲಿ ಬೇಡ್ಕೊಂಡ್ರೆ ನಮ್ಮ ಹುಷಾರಾಗಿರೋದು. ಮಗು ಆಗ್ಬೇಕಿತ್ತು. 5 ವರ್ಷ ಆಯ್ತು. ಅದೊಂದೇ ಸಾರ ಈಗ ಅವಳ ಅಣ್ಣ ಅಂದ್ಲು. ಅಮ್ಮ ಹುಷಾರ ಈಗ ಸಾರ ಅಂದ್ಲು. ಅದು ಫಸ್ಟ್ ಬರೋ ಆಯ್ ಅನ್ನೋದು, ಆಮೇಲೆ ಬಾಯ್ ಅನ್ನೋದು. ಈಗ ನನಗೆ ಹೇಳ ನೋಡಿ ಮಕ್ಕಳಿಲ್ಲ ಅಂತಕ್ಕಂಥ